ನಾತ್ಯಂತಿಕಂ ವಿಗಣಯಂತ್ಯಪಿ ತೇ ಪ್ರಸಾದಂ ಕಿಂಚಾನ್ಯದರ್ಪಿತ ಭಯಂ ಭ್ರುವ ಉನ್ನಯೈಸ್ತೆ ಯೇಂಗತ್ವದಂಘ್ರಿ ಶರಣಾಃ ಭವತಃ ಕಥಾಯಾಃ ಕೀರ್ತನ್ಯ ತೀರ್ಥಯಶಸಃ ಕುಶಲಾಃ ರಸಜ್ಞಾಃ. ಭಾಗವತ ಸಾರೋದ್ಧಾರದ 279ನೇ ಶ್ಲೋಕ. ಭಾಗವತದ 3ನೇ ಸ್ಕಂದದ 16ನೇ ಅಧ್ಯಾಯದ 48ನೇ ಶ್ಲೋಕ ಇದು. ಅದರಲ್ಲಿ ಸನಕಾದಿಗಳು ಈ ಭಗವಂತನನ್ನು ಪ್ರಾರ್ಥಿಸಿದ ಒಂದು ಸಂಗತಿಯನ್ನು ತಿಳಿಸ್ತಾ ಇದ್ದಾರೆ. ನಾನು ಸತ್ಯಲೋಕಾದಿಕಂ ಅಸಾರ ಅನಿತ್ಯಮಿತಿ ತನ್ನ ವಾಂಛಂತಿ ಇತಿ ಯುಕ್ತಂ ಅಪುನರ್ಭವಂ ತು ಕಿಮಿತಿ ನ ವಾಂಛಂತಿ ಇತ್ಯತಃ ಅನಭಿಜ್ಞೋ ಹಿ ಭವಾನ್ ಭಾಗವತಾನಾಂ ಭವತಃ ಸುಖಸ್ಯ ಕಾಷ್ಠಾಯಾಃ ಅಂತ ವಿಷ್ಣು ತೀರ್ಥಾಚಾರ್ಯರು ಆ ಶ್ಲೋಕದ ಹಿನ್ನೆಲೆಯನ್ನು ತೋರಿಸ್ತಾ ಇದ್ದಾರೆ. ಈ ಹಿಂದೆ ಅನೇಕ ಶ್ಲೋಕಗಳಲ್ಲಿ ಹೀಗೆ ಬಂತು. ಈ ವಿಷಯ ಸುಖ ಅಂತ ಅನ್ನೋದು ಹೇಯ, ಅದನ್ನ ಭಗವಂತನಿಂದಲೂ ಬೇಡಬಾರದು, ಬೇರೆಯವರಿಂದಲೂ ಬೇಡಬಾರದು ಅಂತೆಲ್ಲ ಬಂತು. ವಿಷಯ ಸುಖ ಹೇಯ ಇರಬಹುದು, ಆದರೆ ಸತ್ಯಲೋಕ ಮೊದಲಾದದ್ದು ಅದು ಕೂಡ ಅನಿತ್ಯ ಇರಬಹುದು, ಅದನ್ನೂ ಬೇಡಬಾರದು ಅಂತನ್ನೋದನ್ನು ಒಪ್ಪಬಹುದು. ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ಮುಟ್ಟಬಹುದಾದಂಥ ಅತಿ ದೊಡ್ಡ ಎತ್ತರ, ಭೌತ ಜಗತ್ತಿನಲ್ಲಿ ಅತಿ ದೊಡ್ಡ ಎತ್ತರ ಅಂದರೆ ಸತ್ಯಲೋಕ. ಅದನ್ನೂ ಬಯಸಬಾರದು, ಯಾಕೆಂದ್ರೆ ಅದು ಅಶಾಶ್ವತ ಅನ್ನುವುದೆಲ್ಲ ನಮ್ಗೆ ಅರ್ಥ ಆಗ್ತದೆ. ಆದರೆ ಮೋಕ್ಷವನ್ನು ಬಯಸಬಾರದು ಅಂತ ಹೇಳ್ತಾರಲ್ಲ, ಅದ್ಯಾಕೆ? ನಾತ್ಯಂತಿಕಂ ವಿಗಣಯಂತ್ಯಪಿ ತೇ ಪ್ರಸಾದಂ. ಮೋಕ್ಷವನ್ನು ಬಯಸಬಾರದು ಅಂದ್ರೆ ಹೇಗದು? ಯಾಕಂದ್ರೆ ಮೋಕ್ಷ ನಿತ್ಯ ಅಂತ ಹೀಗೊಂದು ಪ್ರಶ್ನೆ ಬಂದ್ರೆ ಅದಕ್ಕೆ ಹಿಂದೆ ಅನೇಕ ಕಡೆ ಆ ವಿಷಯ ಬಂದಿದೆ. ಅದನ್ನೇ ಇಲ್ಲಿ ಮತ್ತಷ್ಟು ವಿವರಿಸ್ತಾರೆ. ಇನ್ನೂ ಸಂಸಾರದಲ್ಲಿದ್ದಾಗ ಆ ಯೋಗಿಗಳು ಭಗವಂತನ ಕಥೆಗಳನ್ನೇನು ಕೇಳ್ತಾ ಇರ್ತಾರೆ, ಪರಸ್ಪರ ಹೇಳ್ತಾ ಇರ್ತಾರೆ, ಅದರಿಂದಲೇ ಮಹಾ ಸುಖ ಹೊಂದುತ್ತಾರೆ ಅವರು. ಅದರಿಂದ ದೊರೆಯುವಂಥ ಸುಖ ಎಂಥದ್ದು ಅಂತನ್ನೋದು ಪ್ರಾಯ ಹೀಗೆ ಪ್ರಶ್ನೆ ಮಾಡುವವರಿಗೆ ನಿಮಗೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಅದಕ್ಕಾಗಿ ಹೀಗೆ ಕೇಳ್ತಿದ್ದೀರಿ. ಸನಕಾದಿಗಳು ಹೀಗೆ ಹೇಳ್ತಾರೆ ಭಗವಂತನ ಹತ್ರ, ಕೀರ್ತನ್ಯ ಕಿಂಚಾನ್ಯದರ್ಪಿತ ಭಯಂ ಭ್ರುವ ಉನ್ನಯೈಸ್ತೆ ಕೀರ್ತನ್ಯ ತೀರ್ಥಯಶಸಃ ಕುಶಲಾಃ ರಸಜ್ಞಾಃ. ನಿನ್ನ ಕೀರ್ತಿ ಅಂಥದ್ದು, ಅಂದ್ರೆ ನಾವೆಲ್ಲರೂ ಕೀರ್ತಿಸಬೇಕಾದ, ಮತ್ತೆ ಮತ್ತೆ ಹೇಳಬೇಕಾದಂಥ ಒಂದು ಕೀರ್ತಿ ಇದು. ಅಂಥ ಪವಿತ್ರವಾದಂಥ ಕೀರ್ತಿ ಉಳ್ಳವನು ನೀನು. ಆ ನಿನ್ನ ಕಥೆಯ ಅಮೃತದ ರುಚಿಯನ್ನು ಯಾರು ಬಲ್ಲವನಿದ್ದಾನೆ, ಆ ಬಲ್ಲವನು ನಿನ್ನ ಪಾದಗಳಿಗೆ ಯಾವತ್ತೂ ಮೊರೆ ಹೋಗ್ತಾನೆ, ಅದನ್ನೇ ಬಯಸ್ತಾರೆ. ಹೊರತು ಅವರು ನಿತ್ಯವಾದಂತಹ ಮೋಕ್ಷ ಸುಖವನ್ನು ಕೂಡ ಅವರು ಬಯಸೋದಿಲ್ಲ. ಮೋಕ್ಷ ಸುಖದಲ್ಲಿ ಆದರೂ ಕೂಡ ಕೊನೆಗೂ ಸಿಗಬೇಕಾದದ್ದೇನು? ಭಗವಂತನ ಕಥಾಮೃತದ ಸವಿ, ಭಗವಂತನ ಅನೇಕ ಲೀಲೆಗಳ ಶ್ರವಣ, ಅದರ ಸ್ಮರಣ, ಇದೇ ನಮಗೆ ಅಲ್ಲಿಯೂ ಕೂಡ ಬೇಕಾದದ್ದು, ಮೋಕ್ಷದಲ್ಲಿಯೂ ಕೂಡ. ಮತ್ತು ಹಾಗಿದ್ದಾಗ ಅದು ಒಂದು ವೇಳೆ ಈ ಸಂಸಾರದಲ್ಲೇ ದೊರೀತದೆ ಅಂದರೆ ಅವರು ನಿತ್ಯವಾದಂತಹ ಮೋಕ್ಷ ಸುಖವನ್ನು ಕೂಡ ಬಯಸೋದಿಲ್ಲ. ಮೋಕ್ಷ ಸುಖವನ್ನೇ ಬಯಸೋದಿಲ್ಲ ಅಂತ ಆದ್ಮೇಲೆ ಈ ಅಶಾಶ್ವತವಾದಂಥ ಸ್ವರ್ಗಾದಿ ಸುಖವನ್ನು ಅವ್ರು ಯಾಕೆ ಬಯಸ್ತಾರೆ? ಸ್ವರ್ಗಾದಿ ಸುಖ ಮಾತ್ರ ಅಲ್ಲ, ಈ ಜಗತ್ತಿನಲ್ಲಿ ಸಿಗುವಂತಹ ಸುಖನೂ ಕೂಡ ಮೋಕ್ಷ ಸುಖದ ಮುಂದೆ ಸತ್ಯಲೋಕದ ಸುಖ, ಅಲ್ಲಿಯ ವೈಭವವೇ ಬಹಳ ಕ್ಷುಲ್ಲಕ.
ಅದಕ್ಕಿಂತಲೂ ಕಡಿಮೆಯದ್ದು ಸ್ವರ್ಗಾದಿ ಸುಖ, ಅದಕ್ಕಿಂತ ಕಡಿಮೆಯದ್ದು ಈ ಜಗತ್ತಿನಲ್ಲಿ ನಮಗೆ ದೊರೆಯುವಂಥ ಸುಖ. ಇದಕ್ಕೆ ಏನರ್ಥ? ಅದಕ್ಕೊಂದು ತಾತ್ಪರ್ಯ ಇದೆ. ಅಪುನರ್ಭವ ಮಾತ್ರಾತ್ತು ಹರಿಸಾಮೀಪ್ಯಂ ತಮಂ ತತ್ರಾಪಿ ಸ್ಪರ್ಶಾಯೋಗ್ಯತ್ವಂ ಯಥಾ ವೇದ ವಿದುಹು ಇತಿ ಪಾದ್ಮೆ. ಈ ಪದ್ಮ ಪುರಾಣದ ಮಾತೊಂದನ್ನ ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಇಂಥ 2 ಪ್ರಸಂಗಗಳು ಬಂದಿವೆ. ಅದರಲ್ಲಿ ಹೀಗೊಂದು ಮಾತು, ಇದು ಪದ್ಮ ಪುರಾಣದ ಮಾತು. ಅಪುನರ್ಭವ ಮಾತ್ರ ಆಯ್ತು. ಕೇವಲ ಈ ಜನ್ಮದಿಂದ, ಈ ಜನನದಿಂದ ಮರಣದಿಂದ ಬಿಡುಗಡೆಯನ್ನು ಪಡೆಯುವುದೇನಿದೆ ಅದೇನು ಬಹಳ ದೊಡ್ಡ ಸಾಧನೆ ಅಲ್ಲ. ಲಿಂಗದೇಹ ಭಗ್ನ ಆದರೆ ಆ ಥರದ್ದೊಂದು ಸಂಸಾರದಿಂದ ಬಿಡುಗಡೆ ಸಾಧ್ಯ ಆಗೇ ಆಗ್ತದೆ. ಆದರೆ ಅದರಿಂದ ವಿಶೇಷ ಸಾಧನೆ ಏನೂ ಆಗೋದಿಲ್ಲ. ಜನನಾದಿ ವಿಕಲಾತ್ ಮೋಕ್ಷಾತ್ ಹರಿಸಾಮೀಪ್ಯಂ ತದ್ರೂಪ ಮೋಕ್ಷ ಉತ್ತಮ. ಅದರ ತಾತ್ಪರ್ಯ ಏನಂದ್ರೆ, ಮೋಕ್ಷಕ್ಕಿಂತ ಸಂಸಾರದಲ್ಲಿದ್ದಾಗಲೇ ಹೆಚ್ಚು ಸುಖ ಉಣ್ತಾರೆ ಸಾಧಕರು ಅಂತ ಅದರ ತಾತ್ಪರ್ಯ ಅಲ್ಲ. ಮೋಕ್ಷ ಅಂತ ಅನ್ನುವುದು ಅನೇಕ ಥರದ್ದಿದೆ. ಜನನಾದಿ ವಿಕಲಾತ್ ಮೋಕ್ಷಾತ್ ಹರಿಸಾಮೀಪ್ಯಂ ತದ್ರೂಪ ಮೋಕ್ಷ ಉತ್ತಮ. ತತ್ರಾಪಿ ಸಾಮೀಪ್ಯೇಪಿ ಸ್ಪರ್ಶ ಯೋಗ್ಯತ್ವಂ ಉತ್ತಮಂ ಇತಿ ಅನ್ವೇತಿ ಯಥಾ ಸಮ್ಯಕ್ ಉತ್ತಮಂ ಇತಿ ವಿದುಹು. ಮೋಕ್ಷ ಅಂತನ್ನುವುದು ಅನೇಕ ಜನ ಸಾಧಕರಿಗೆ ಸಿಗ್ತದೆ. ಆ ಮೋಕ್ಷವನ್ನು ಪಡ್ಕೊಂಡಂಥವರು ಜ್ಞಾನ ಭಕ್ತಿ ವೈರಾಗ್ಯ ಇತ್ಯಾದಿಗಳ ದೃಷ್ಟಿಯಿಂದ ಬೇರೆ ಬೇರೆ ತರಗತಿಯವರು ಇರ್ತಾರೆ. ಅಪುನೋದ್ಭವ ಮಾತ್ರ ಅಂತಿದೆ ಅಲ್ಲ ಭಾಗವತ ತಾತ್ಪರ್ಯದಲ್ಲಿ. ಆ ಅಪುನೋದ್ಭವ ಮಾತ್ರ ಅಂತನ್ನೋ ಶಬ್ದಕ್ಕೆ ಹೀಗೆ ಒಂದು ಅರ್ಥ ಆಗ್ತದೆ. ಅವರಿಗೆ ಆ ಒಂದು ತೀರ ಕೆಳಗಿನ ದರ್ಜೆಯ ಒಂದು ಸಾಧಕರ ವರ್ಣನೆ ಅದು. ಅವ್ರಿಗೆ ಸಿಕ್ಕಿರುವುದು ಎಂಥದ್ದು ಅಂದರೆ ಸಂಸಾರದಿಂದ ಬಿಡುಗಡೆ, ಜನನ ಮರಣ ಅವ್ರಿಗಿಲ್ಲ ಅಷ್ಟೆ. ಆದರೆ ಅದಕ್ಕಿಂತ ಬಹಳ ದೊಡ್ಡ ಸುಖ ಏನೂ ಅವರಿಗೆ ಅಲ್ಲಿ ಸಿಕ್ಕಿಲ್ಲ. ಅಪುನರ್ಭವ ಮಾತ್ರ ಅಂತಿದೆಯಲ್ಲ, ಮಾತ್ರ ಅನ್ನೋ ಶಬ್ದದಿಂದ ಹೀಗೆ ತಿಳ್ಕೋಬೇಕು. ಜಸ್ಟ್ ಅವರು ಸಂಸಾರದಿಂದ ಎಸ್ಕೇಪ್ ಆಗಿದ್ದಾರೆ ಅಷ್ಟೆ. ಪ್ರಾಯ ಮುಕ್ತಿಯಲ್ಲೇ ಅತ್ಯಂತ ಕಡಿಮೆ ತರಗತಿಯ ಮುಕ್ತಿ ಅದು. ಆ ಮುಕ್ತಿಯಲ್ಲಿ ಅವರಿಗೆ ಲಿಂಗದೇಹ ಭಗ್ನ ಆಗಿದೆ, ಸ್ವರೂಪ ಸುಖದ ಒಂದು ಬೇಸಿಕ್ ಡಿಗ್ರಿ ಪ್ರಾಯ ಅಲ್ಲಿ ಅವ್ರಿಗೆ ಲಬ್ಧ ಆಗ್ತದೆ. ಹಾಗೆ ನೇರವಾಗಿ ಅಲ್ಲಿಲ್ಲ. ನಾನು ಅದನ್ನೇನೋ ಆ ಥರ ವಿವರಿಸಬೇಕು ಅಂತ ಅನ್ಕೊಂಡಿದ್ದೇನೆ ಅಷ್ಟೆ. ಅದಕ್ಕೆ ಅಪುನರ್ಭವ ಮಾತ್ರ ಅಂತ ಹೇಳಿದ್ದು ಅದನ್ನೇ. ಜನನಾದಿ ವಿಕಲಾತ್ ಮೋಕ್ಷಾತ್, ಜನನ ಮರಣ ಇತ್ಯಾದಿಗಳಿಂದ ರಹಿತವಾದ ಮೋಕ್ಷಕ್ಕಿಂತ ಭಗವಂತನ ಸಮೀಪ ಇರುವಂತಹ ಮೋಕ್ಷ ಅಂತನ್ನೋದು ಇನ್ನೂ ದೊಡ್ಡದು. ಅದಕ್ಕಿಂತಲೂ ಭಗವಂತನನ್ನು ಮುಟ್ಟುವಂತಹ ಮೋಕ್ಷ ಮತ್ತೂ ದೊಡ್ಡದು ಅಂತ ಹೀಗೆಲ್ಲ ಅದರ ವರ್ಣನೆ ಬಂದಿರುವುದು ಆ ಪದ್ಮ ಪುರಾಣದಲ್ಲಿ. ಅದಕ್ಕಾಗಿಯೇ ಅಪುನರ್ಭವ ಮಾತ್ರ, ಇನ್ನ ಜಗತ್ತನ್ನು ಹುಟ್ಟಬೇಕಾಗಿಲ್ಲ ಅಂಥದ್ದೊಂದು ಸಾಧನೆ ಅವರು ಮಾಡಿಬಿಟ್ಟಿದ್ದಾರೆ. ಅದಕ್ಕಿಂತ ಹರಿಸಾಮೀಪ್ಯ ಅಂತ ಅನ್ನೋದು ಉತ್ತಮ. ಅದಕ್ಕಿಂತ ಸ್ಪರ್ಶ ಯೋಗ್ಯತ್ವ, ಭಗವಂತನನ್ನ ಮುಟ್ಟುವಂಥ ಯೋಗ್ಯತೆ ಏನಿದೆ ಅದು ಮತ್ತೂ ದೊಡ್ಡದು. ಹೀಗೆ ಜ್ಞಾನಿಗಳಾದವರು ವರ್ಣನೆ ಮಾಡ್ತಾರೆ ಅಂತ. ಪ್ರಾಯ ಇಲ್ಲೇನು ವರ್ಣನೆ ಬಂದಿದೆ ಭಾಗವತ ತಾತ್ಪರ್ಯದಲ್ಲಿ, ಈ ವರ್ಣನೆ ಏನು ಕಾಣಿಸ್ತದೆ, ಅಂಥ ಒಂದು ತೀರಾ ಸಾಧಾರಣವಾದಂಥ ಮೋಕ್ಷವನ್ನು ಪಡೆಯುವಂಥವರು ಯಾರಿದ್ದಿರಬೇಕು? ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್ ಅಂತ ಗೀತಾ ಪ್ರಸ್ಥಾನದಲ್ಲಿ ಬರುವಂಥ ಒಂದು ಮಾತನ್ನ ಈ ಹಿಂದೆ ಒಂದ್ಸರಿ ನಾನು ಹೇಳಿದ್ದೆ. ಮುಕ್ತಿಯನ್ನು ಪಡ್ಕೊಳ್ಳುವಂತಹ ಅನೇಕ ಜನ ಸಾಧಕರಿದ್ದಾರೆ. ಅದರಲ್ಲಿ 5 ವರ್ಗದ ಸಾಧಕರನ್ನ ವರ್ಣನೆ ಮಾಡಿದ್ದಾರೆ ಗೀತಾ ಪ್ರಸ್ಥಾನದಲ್ಲಿ. ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್, ಭಗವಂತನನ್ನ ತಿಳಿದ್ರೂ ಕೂಡ, ಜಸ್ಟ್ ತಿಳಿದ್ರೂ ಕೂಡ, ಜ್ಞಾತ್ವಾಪಿ ಅಂದ್ರೆ ತೀರಾ ಸಾಧಾರಣವಾಗಿ ತಿಳಿದ್ರೂ ಕೂಡ, ಬಹಳ ವಿಶೇಷವಾಗಿ ಏನು ತಿಳಿಲಿಲ್ಲ, ಅವ್ರ ಯೋಗ್ಯತೆನೇ ಸಣ್ಣದು, ಹೀಗೆ ಸ್ವಲ್ಪ ತಿಳಿದ್ರೂ ಕೂಡ ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್, ಆವಾಗಲೂ ಕೂಡ ಅವರಿಗೆ ಮೋಕ್ಷ ಅಂತ ಅನ್ನೋದು ಆಗ್ತದೆ. ಆದರೆ ಶಾಸ್ತ್ರಂ ಶುತ್ವ ತಥೋಧಿಕಂ,
ಶಾಸ್ತ್ರವನ್ನೇ ಶ್ರವಣ ಮಾಡಿದರೆ ಇನ್ನೂ ಹೆಚ್ಚಿನ ಮೋಕ್ಷ ಆಗ್ತದೆ. ಇದನ್ನು ಗಮನಿಸಬೇಕು. ಅದರಿಂದ ಈ ಮೊದಲನೇ ಗ್ರೇಡಿನ ಮುಕ್ತಿ ಏನಿದೆ ಅದು ಅವರು ಶಾಸ್ತ್ರ ಶ್ರವಣ ಮಾಡಿ ಪಡೆದ ಮುಕ್ತಿ ಅಲ್ಲ. ಕೇವಲ ಕೆಲವು ಕ್ಯಾಶುವಲ್ ವೇಗಳ ಮೂಲಕ ದೊರೆತಂಥ, ಸಾಧಾರಣವಾದಂಥ ಮಾರ್ಗಗಳ ಮೂಲಕ ದೊರೆತಂಥ ಒಂದು ಮುಕ್ತಿ ಅದು. ಈ ಹಿಂದೆ ಒಂದು ಯಾವುದೋ ಪ್ರಸಂಗದಲ್ಲಿ ಸಾಧನ ತಾರತಮ್ಯ ಅಂತ ಅನ್ನೋದನ್ನು ಹೇಳುವಾಗ ಹೇಳಿದ್ದೆ. ಮುಕ್ತಿ, ಸಾಧಾರಣವಾದ ಮುಕ್ತಿ ಹೇಗಾಗ್ತದೆ ಅಂದರೆ, ತಾವು ಶಾಸ್ತ್ರವನ್ನು ಓದಲಿಲ್ಲ, ಶಾಸ್ತ್ರವನ್ನು ಶ್ರವಣ ಕೂಡ ಮಾಡಲಿಲ್ಲ, ಓದುವುದು ಆ ಕಡೆ ಇಲ್ಲ, ಶ್ರವಣ ಕೂಡ ಮಾಡಲಿಲ್ಲ. ಆದರೆ ಎಲ್ಲಿಯೋ ಯಾರೋ ಶ್ರವಣ ಓದ್ತಾ ಇರೋದು ಅಥವಾ ಮತ್ತಾರೋ ಉಪನ್ಯಾಸ ಮಾಡುವುದು, ಹರಿಕಥೆ ಮಾಡುವುದು ಮೊದಲಾದದ್ದು ಇವ್ರ ಕಿವಿಗೆ ಬಿತ್ತು. ಆಗ ಇವರಿಗೊಂದಿಷ್ಟು ಬೇಸಿಕ್ ಜ್ಞಾನ ಆಯಿತು. ಅಂಥವ್ರಿಗೂ ಕೂಡ, ಜಸ್ಟ್ ತಿಳಿದವರಿಗೂ ಕೂಡ ಕ್ಯಾಶುವಲಿ, ಥ್ರೂ ಕ್ಯಾಶುವಲ್ ವೇಸ್ ಭಗವಂತನನ್ನು ತಿಳಿದವರಿಗೂ ಕೂಡ ಮುಕ್ತಿ ಆಗ್ತದೆ. ಆದರೆ ಶಾಸ್ತ್ರಂ ಶುತ್ವ ತಥೋಧಿಕಂ, ಶಾಸ್ತ್ರವನ್ನೇ ಶ್ರವಣ ಮಾಡಿದರೆ ಇನ್ನೂ ಹೆಚ್ಚಿಂದಾಗ್ತದೆ. ಗುರುವಿನ ಎದುರುಗಡೆ ಕೂತ್ಕೊಂಡು ಶಾಸ್ತ್ರವನ್ನು ಶ್ರವಣ ಮಾಡೋದು ಮೊದಲನೇದು. ಗುರುವಿನ ಎದುರಿಗೆ ಕೂತ್ಕೊಂಡು ಮಾಡೋದಿಲ್ಲ. ಆ ಸುತ್ತಮುತ್ತಲಿನ ಪರಿಸರದ ಪ್ರಭಾವದಿಂದ, ಅಲ್ಲಿರುವಂಥ ವ್ಯಕ್ತಿಗಳ ಒಡನಾಟದಿಂದ ಒಂದಿಷ್ಟು ಅವರಿಗೆ ಜ್ಞಾನ ಆಯ್ತಷ್ಟೆ. ಹೊರತು ತಾವು ಗುರುವಿನ ಎದುರಿಗೆ ಕೂತ್ಕೊಂಡು ಶಾಸ್ತ್ರ ಶ್ರವಣ ಮಾಡಲಿಲ್ಲ. ಅದು ಮೊದಲನೇದು. ಎರಡನೇದರಲ್ಲಿ ಗುರುವಿನ ಎದುರಿಗೆ ಕೂತ್ಕೊಂಡು ಶಾಸ್ತ್ರ ಶ್ರವಣ ಮಾಡಿದ್ದಾರೆ. ಶಾಸ್ತ್ರಂ ಶುತ್ವ ತಥೋಧಿಕಂ ಮುಕ್ತೋ ಸುಖಂ ತತ್ಪಠತಃ ತಥೋಪ್ಯಧಿಕಂ ಇಚ್ಛತೆ. ಇದನ್ನು ಗಮನಿಸಬೇಕು. ಶಾಸ್ತ್ರವನ್ನ ಗುರುವಿನ ಮೂಲಕ ಶ್ರವಣ ಮಾಡುವವರು ಎರಡನೇ ಗ್ರೇಡ್ನವರು. ಕೇವಲ ಅಲ್ಲಿ ಕೇಳಿದವರು, ಗುರುವಿನ ಮೂಲಕ ಕೇಳಿದ್ದಲ್ಲ, ಅಲ್ಲಿ ಕೇಳಿದವರು ಮೊದಲನೇವರು, ಕೇಳಿ ಮುಕ್ತಿ ಪಡೆದವರು ಮೊದಲನೇವರು. ಅವರಿಗೆ ಸುಖ ಬೇಸಿಕ್ ಸುಖ ಅದು. ಗುರುವಿನ ಮೂಲಕನೇ ಶ್ರವಣ ಮಾಡಿ, ಶಾಸ್ತ್ರವನ್ನು ಶ್ರವಣ ಮಾಡಿ ಮುಕ್ತಿ ಪಡೆದು ಸುಖ ಪಡೆಯುವವರು ಅವರು ಇನ್ನೂ ಮೇಲಿನವರು. ಮತ್ತೆ ಈ ಎರಡನೇದರಲ್ಲಿ ಅವರು ಕೇಳಿದ್ರು ಮಾತ್ರ, ಹೊರತು ತಾವು ಮತ್ತೆ ಅಧ್ಯಯನ ಮಾಡಲಿಲ್ಲ ಅದನ್ನು. ಇದನ್ನು ಗಮನಿಸಬೇಕು. ಮುಕ್ತೋ ಸುಖಂ ತತ್ ಪಠತಃ ತಥೋಪ್ಯಧಿಕಂ ಇಷ್ಯತೆ. ಮತ್ತೆ ಮೂರನೇದೇನಿದೆ, ಇವರು ಎರಡನೇವರು ಬರೇ ಕೇಳಿದ್ದಾದ್ರೆ, ಈ ಮೂರನೇವರು ತಾವು ಅದನ್ನ ಪಠನ ಕೂಡ ಮಾಡಿದರು. ಇದು ವ್ಯತ್ಯಾಸ. ಹೀಗೆ ಇವರು ಮೂರನೆಯವರು ತಾವು ಕೇಳಿದ್ದಲ್ಲದೆ ಪಠನವನ್ನೂ ಮಾಡಿದ್ದರಿಂದ ಅವರಿಗೆ ಇನ್ನೂ ಹೆಚ್ಚಿನ ಮುಕ್ತಿ ಸಿಕ್ಕಿತ್ತು. ಮತ್ತು ಅವರಿಗೆ ಅದರಲ್ಲಿ ಹೆಚ್ಚಿನ ಸುಖವೂ ಕೂಡ ಆಗ್ತದೆ. ಇದು 3 ಗ್ರೇಡ್ಗಳಾದವು. ವ್ಯಾಖ್ಯಾತುಷ್ಟು ಸಮಂ ಮುಕ್ತವು ಸುಖಂ ನಾಣ್ಯಸ್ಯ ಕಸ್ಯಚಿತ್. ತಾನು ಪಠನ ಮಾಡಿದ್ದಲ್ಲದೆ ತಾನು ಇನ್ನೊಬ್ಬರಿಗೆ ಅದನ್ನು ಪಾಠ ಹೇಳುವುದಾದರೆ ಅದು ಇನ್ನು ಹೆಚ್ಚಿನ ಸುಖ. ಹೀಗೆ ಇವನು 4ನೇಯವನು. ಇನ್ನೊಬ್ಬರಿಗೆ ಪಾಠ ಹೇಳಿದಾಗ ನಮಗೆ ಜ್ಞಾನ ಹೆಚ್ಚು ಬರ್ತದೆ, ಮತ್ತೆ ಆ ಜ್ಞಾನವನ್ನು ಕೊಟ್ಟಂತಹ ಪುಣ್ಯನೂ ನಮಗೆ ಹೆಚ್ಚು ಬರ್ತದೆ. ಆ ಕಾರಣಕ್ಕಾಗಿ ಅವನಿಗೆ ಹೆಚ್ಚಿನ ಮುಕ್ತಿ ದೊರೆಯುತ್ತದೆ, ಮತ್ತು ಅಲ್ಲಿ ಹೆಚ್ಚಿನ ಸುಖ ಆಗ್ತದೆ. ತಥೋಧಿಕಂತು ದೇವಾನ ಮುಖ್ಯ ವ್ಯಾಖ್ಯಾ ಕೃತೋ ಹಿ ಸಹ. ಈ ಮನುಷ್ಯ ಜಗತ್ತಿನಲ್ಲಿ ಇನ್ನೊಬ್ಬರಿಗೆ ಪಾಠ ಹೇಳುವವರು ಏನು ಹೇಳ್ತಾರೆ, ಇವರಿಗಿಂತ ವಾಸ್ತವಿಕವಾಗಿ ಪಾಠ ಹೇಳುವ ಅಧಿಕಾರ, ವ್ಯಾಖ್ಯಾನ ಮಾಡುವ ಅಧಿಕಾರ ಏನಿದೆ ಅದು ವಾಸ್ತವಿಕವಾಗಿ ದೇವತೆಗಳಿಗೆ ಹೆಚ್ಚಿರ್ತದಂತೆ. ಆದ್ರಿಂದ ಅವರಿಗೆ ಹೆಚ್ಚಿನ ಹೆಚ್ಚಿನ ಮುಕ್ತಿ ಮತ್ತು ಹೆಚ್ಚಿನ ಸುಖ ಹೀಗಿದೆ. ಹೀಗೆ ದೇವತೆಗಳು 1ನೇ ಗ್ರೇಡ್ನವರು, ಅದ್ರ ಬಳಿಕ ಬರುವಂಥವರು 2ನೇ ಗ್ರೇಡ್ನವರು, ಪ್ರಾಯ ಮನುಷ್ಯರು ಮೊದಲಾದವರು. ಅದರ ಬಳಿಕ ಬರುವಂಥವರು 3ನೇಯವರು, ಅವರು ಕೇವಲ ಪಠನ ಮಾಡಿರ್ತಾರೆ. 4ನೇಯವರು ಪಠನ ಮಾಡಿರೋದಿಲ್ಲ, ಶ್ರವಣ ಮಾತ್ರ ಮಾಡಿರ್ತಾರೆ. ಗುರುಮುಖದಿಂದ ಶಾಸ್ತ್ರವನ್ನು ಶ್ರವಣ ಮಾತ್ರ ಮಾಡಿರ್ತಾರೆ. 5ನೇಯವರು ಗುರುಮುಖದಿಂದ ಅದನ್ನ ಶ್ರವಣ ಕೂಡ ಮಾಡಲಿಲ್ಲ. ಅಲ್ಲಿ ಯಾರ್ಯಾರು ಹೇಳಿದ್ದು ಮೊದಲಾದದ್ದು ಅವರ ಕಿವಿಗೆ ಬಿತ್ತಷ್ಟೆ. ಆದ್ರಿಂದಲೇ ಅವರು ಬೇಸಿಕ್ ಜ್ಞಾನವನ್ನು ಪಡೆದು ಮುಕ್ತಿಗೆ ಹೋಗಿಬಿಟ್ರು ಅಂತ ಹೀಗೆಲ್ಲ ಅಲ್ಲಿ ಬಂದಿದೆ.
ಪ್ರಾಯ ಹೀಗೆ ತೀರಾ ಸಾಧಾರಣವಾದ ಮಾರ್ಗಗಳ ಮೂಲಕ, ಕ್ಯಾಶುವಲ್ ಮಾರ್ಗಗಳ ಮೂಲಕ ಭಗವಂತನ ಜ್ಞಾನವನ್ನು ಪಡೆದು ಮುಕ್ತರಾದವರು ಏನಿರ್ತಾರಲ್ಲ ಅವರನ್ನ ಇಲ್ಲಿ ಹೇಳ್ತಿರ್ಬೇಕು. ಅಪುನರ್ಭವ ಮಾತ್ರ ಆತ್ತು ಅಂತ. ಇದೊಂದು ನನ್ನ ಊಹೆ ಅಷ್ಟೇ. ಹೀಗೆ ಈ ಏನು ನಾವು 4-5 ವರ್ಗೀಕರಣಗಳನ್ನೆಲ್ಲ ನೋಡಿದ್ವಿ, ಅದಕ್ಕಿಂತ ತುಂಬ ಸೂಕ್ಷ್ಮವಾದ ವರ್ಗೀಕರಣಗಳೆಲ್ಲ ಇವೆ. ಅನಾದಿ ಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನಂ ನಾನೈವ ಅಂತ ಗೀತಾ ಪ್ರಸ್ಥಾನದಲ್ಲೇ ಆಚಾರ್ಯ ಹೇಳ್ತಾರೆ. ಜೀವರ ಯೋಗ್ಯತೆಯೇ ಅನಾದಿಯಾಗಿರೋದ್ರಿಂದ ಅಂಥ ಅನಾದಿಯಾದಂತಹ ಯೋಗ್ಯತಾದ ವ್ಯತ್ಯಾಸದಿಂದಾಗಿ ನಾನೈವ ದರ್ಶನ ಸಾಧನಂ, ಅವರವರಿಗೆ ಮುಕ್ತಿಯನ್ನು ಕೊಡಬಲ್ಲಂಥ ಸಾಧನ ಮಾರ್ಗ ಅದು ನಾನಾ ಥರದ್ದಿದೆ. ಮತ್ತೆ ಅದರಿಂದ ದೊರೆಯುವಂಥ ಮುಕ್ತಿಯೂ ಕೂಡ ನಾನಾ ಥರದ್ದಿದೆ. ಹೀಗಿರೋದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಸಾಧನೆ ಮತ್ತು ಒಬ್ಬೊಬ್ಬರಿಗೆ ಅದರಿಂದ ಒಂದೊಂದು ರೀತಿಯಾದಂತಹ ಫಲ ಅಂತ ನಾವು ತಿಳ್ಕೊಳ್ಬೇಕು. ಆದ್ರಿಂದ ಇಲ್ಲಿ ಹೇಳಿದ್ದು ಅಪುನರ್ಭವ ಮಾತ್ರ ಆಯ್ತು ಅಂತ. ಸಂಸಾರದಿಂದ ಪಾರಾದರು, ಆದ್ರೆ ವಿಶೇಷ ಸುಖ ಏನೂ ಸಿಕ್ಕಿಲ್ಲ. ಅಂಥ ಸುಖಕ್ಕಿಂತ, ಅಂಥ ಒಂದು ಮೋಕ್ಷಕ್ಕಿಂತ ವಿಶೇಷ ಸುಖವನ್ನೇ ಪಡೆಯುವಂಥವ್ರು ಏನಿರ್ತಾರೆ ಅವರು ಇನ್ನು ಹೆಚ್ಚಿನವರು ಅಂತ ಅದರ ತಾತ್ಪರ್ಯ. ಈ ಶ್ಲೋಕದಲ್ಲಿ ಪುರಾಣಿಕಾಚಾರ್ಯರು 236ನೇ ಪುಟದಲ್ಲಿ ಹೀಗೆ ವರ್ಣನೆ ಮಾಡಿದ್ದಾರೆ. ಅದನ್ನ ನೀವೆಲ್ಲ ನೋಡ್ತೀರಿ. ಭಕ್ತಿ ಜ್ಞಾನಾದಿಗಳು ಪೂರ್ಣ ಪರಿಪಾಕ ಆಗುವ ಮುನ್ನವೇ ಹಠಯೋಗ ಬಲದಿಂದ ಮುಕ್ತಿ ಹೊಂದಿದಂತಹ ಜೀವ ಅವನು ಕೂಡ ಹರಿದರ್ಶನದ ಸುಖ ಪಡಿತಾನೆ ಅಂತ ಹೀಗೆಲ್ಲ ಇದೆಯಲ್ಲ, ಅದರದೊಂದು ವಿವರಣೆ ಇಲ್ಲಿ ಬಂದದ್ದಲ್ಲ. ಅದು ಗೀತಾ ಪ್ರಸ್ಥಾನದಲ್ಲಿ ಆ ಕೆಲವು ಶ್ಲೋಕಗಳು ಬಂದಿವೆ. ಶಾಂತಿ ಪರ್ವದ ಶ್ಲೋಕಗಳನ್ನ ಅಲ್ಲಿ ವರ್ಣನೆ ಮಾಡ್ತಾರೆ. ಹಿಂದೆ ಒಂದ್ಸರಿ ಇದೇ ಭಾಗವತ ತಾತ್ಪರ್ಯದಲ್ಲೇ ಅದನ್ನು ಹೇಳಿದ್ದೆ ನಾನು. ಸಂಪೂರ್ಣಾನಾಂ ಭವೇನ್ ಮೋಕ್ಷಃ ವಿರಕ್ತಿ ಜ್ಞಾನ ಭಕ್ತಿಷು ನಿಯಮೇನ ತಥಾಪೀರ ಜಯಾದಿಯುತ ಯೋಗಿನಾಂ ವಶ್ಯತ್ವಾನ್ ಮನಸಃ ಸ್ತ್ವೀಷತ್ ಕಿಂಚಿತ ಪ್ಯಾಪ್ಯತೆ ಧ್ರುವಂ ಅಂತ ಅದೊಂದು ಶ್ಲೋಕ. ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳುವಂಥ ಶ್ಲೋಕ. ಅದು ಕೂಡ ಈ ಭಾಗವತದ ಕೆಲವು ಶ್ಲೋಕಗಳು, ಅದರ ವಿವರಣವನ್ನು ಕೊಡುವಂಥ ಶ್ಲೋಕವೇ ಅದು. ಸಾಧಕರು ಅನೇಕ ಥರದವರು ಇರ್ತಾರೆ ಅಂತ ಬಂದಿದೆಯಲ್ಲ. ಸಾಧಕರು ಹಠಯೋಗದಿಂದ ಸಾಧನೆ ಮಾಡುವವರು ಕೆಲವರು, ಮತ್ತೆ ಜ್ಞಾನವನ್ನೇ ಪ್ರಧಾನವನ್ನಾಗಿಟ್ಕೊಂಡು ಅದರಿಂದ ಸಾಧನೆ ಮಾಡುವವರು ಇನ್ನು ಕೆಲವರು. ಹೀಗೆಲ್ಲ ಇರ್ತಿರ್ತಾರೆ. ಸಂಪೂರ್ಣಾನಾಂ ಭವೇನ್ ಮೋಕ್ಷಃ ವಿರಕ್ತಿ ಜ್ಞಾನ ಭಕ್ತಿಭಿ. ಯಾರು ಚೆನ್ನಾಗಿ ವೈರಾಗ್ಯ ಜ್ಞಾನ ಭಕ್ತಿ ಇತ್ಯಾದಿಗಳನ್ನು ಸಂಪಾದನೆ ಮಾಡಿ ಮೋಕ್ಷವನ್ನು ಪಡಿತಾರೆ, ಅವರಿಗಂತೂ ದೊಡ್ಡ ಮೋಕ್ಷ ಆಗ್ತದೆ, ಸುಖ ಹಾಗೆ ಆಗ್ತದೆ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದರೆ ನಿಯಮೇನ ತಥಾಪಿ ಈರಜಯಾದಿ ಯುತಯೋಗಿನಾಂ, ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಸಂಪಾದನೆ ಮಾಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಸ್ವಲ್ಪ ಅದರಿಂದ ಮುಕ್ತಿ ವಿಲಂಬಿತ ಆಗ್ತದೆ. ಆದರೆ ಕೆಲವರು ಈರಜಯ ಅಂದರೆ ವಾಯುಜಯ, ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿ ಆ ಮೂಲಕ ಹಠಯೋಗದಿಂದ ಮುಕ್ತಿಯನ್ನು ಗಳಿಸ್ಕೋತಾರೆ. ಯಾಕೆಂದರೆ ವಶ್ಯತ್ವಾತ್ ಮನಸ್ಸಸ್ತ್ವೀಷತ್, ಅವರ ಮನಸ್ಸು ಅದಕ್ಕೆ ವಶ ಆಗ್ತದಂತೆ. ಮನಸ್ಸನ್ನು ಅವರು ಯೋಗದ ಬಲದಿಂದ, ಪ್ರಾಣಾಯಾಮದ ಬಲದಿಂದ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಮರ್ಥರಾಗೋದ್ರಿಂದ ಅಂಥವರಿಗೆ ಒಂದು ಸ್ವಲ್ಪ ಬೇಗನೆ ಮುಕ್ತಿ ಆಗ್ತದೆ. ಕಿಂಚಿದಪಿ ಪೂರ್ವಮಪಿ ಆಪ್ಯತೆ ಧ್ರುವಂ, ಇದು ವ್ಯಾಸಯೋಗದ ಒಂದು ಮಾತು. ಆದರೆ ಇಂಥವ್ರಿಗೇನು ಮುಕ್ತಿ ಆಗ್ತದಲ್ಲ, ಈ ಮುಕ್ತಿ ಅಂತನ್ನೋದು ಸಣ್ಣ ತರಗತಿಯ ಮುಕ್ತಿ. ಇದನ್ನ ಮಹಾಭಾರತದ ಶಾಂತಿ ಪರ್ವದಲ್ಲಿ ವರ್ಣಿಸ್ತಾರೆ ಒಂದು ಕಡೆ. ಏತದಭ್ಯಧಿಕಂ ಏತದದ್ಭಾವಿತಾಲೋಕೆ ಏಕಾಂತಿತ್ವಂ ಸಮಾಶ್ರಿತಾಃ ಏತದಭ್ಯಧಿಕಂ ತೇಷಾಂ ತತ್ತೇಜ ಪ್ರವಿಶಂತ್ಯುತ ಅಂತ ಮೋಕ್ಷ ಧರ್ಮ ಪರ್ವದಲ್ಲಿ ಬರುವಂಥ ಒಂದು ಮಾತು. ಅದನ್ನು ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಉದ್ಧರಿಸ್ತಾರೆ. ಜ್ಞಾನಭಕ್ತಿ ವೈರಾಗ್ಯಾದಿಗಳಿಂದ ಸಂಪನ್ನರಾದವರು, ಏಕಾಂತ ಭಕ್ತರಾದವರು, ಅವರಿಗೆ ಏತದ್ ಅಭ್ಯಧಿಕಂ ತೇಷಾಂ, ಅವರಿಗೆ ಸಿಗುವಂಥ ಮುಕ್ತಿ ಅಂತನ್ನೋದು ಸ್ವಲ್ಪ ದೊಡ್ಡದೇ ಆಗಿರ್ತದೆ.
ತತ್ ತೇಜ ಪ್ರವಿಶಂತ್ಯುತ. ಆ ತೇಜೋರೂಪನಾದ ಭಗವಂತನನ್ನು ಅವರು ತಲುಪ್ತಾರೆ. ಅದು ಎಲ್ಲಿ ಆ ಶ್ಲೋಕ ಬಂದಿದೆ ಅಂದ್ರೆ, ಪಾನೇನ ತೇ ದೇವಕಥಾ ಸುಧಾಯಾ ಪ್ರವೃದ್ಧ ಭಕ್ತ್ಯಾ ವಿಶದಾಶಯಾತೆ ವೈರಾಗ್ಯಸಾರಂ ಪ್ರತಿಬುದ್ಧಿಬೋಧಂ ಯಥಾಂಜಸಾ ತ್ವಾಪುರಗುಂಠರಿಷ್ಣ್ಯಂ ಅಥಾಪರೇ ತ್ವಾತ್ಮಸಮಾಧಿಯೋಗ ಬಲೇನ ಜಿತ್ವಾ ಪ್ರಕೃತಿ ಬಲಿಷ್ಠಾಂ ತ್ವಾಮೇವ ಧೀರಾಹ ಪುರುಷಂ ವಿಶಂತಿ ತೇಷಾಂ ಶ್ರಮಸ್ಯಾನ್ ನತು ಸೇವಯಾತೆ ಅಂತ ಭಾಗವತದಲ್ಲಿ ಬರುವಂತಹ 2 ಶ್ಲೋಕಗಳಿವು ಕೂಡ. ಭಗವಂತನೇ, ನಿನ್ನ ಕಥಾಮೃತವನ್ನು ಪಾನ ಮಾಡಿ ಅದರಿಂದ ತಮ್ಮ ಭಕ್ತಿಯನ್ನು ಹೆಚ್ಚಿಸಿಕೊಂಡು ತಮ್ಮ ಅಂತಃಕರಣದ ತಮ್ಮ ಮೂಲ ಸ್ವರೂಪದ ವಿಕಾಸವನ್ನ ಪಡ್ಕೊಂಡು ಅವರು ನಿನ್ನನ್ನು ಬಂದು ತಲುಪ್ತಾರೆ. ಇನ್ನು ಕೆಲವರಿದ್ದಾರೆ, ಸಮಾಧಿ ಬಲದಿಂದ ಆಸನ ಪ್ರಾಣಾಯಾಮ ಇತ್ಯಾದಿಗಳ ಮೂಲಕ ಬಲಿಷ್ಠವಾದ ಪ್ರಕೃತಿಯನ್ನು ಗೆಲ್ಲುತ್ತಾರೆ ಮತ್ತು ಅವರು ನಿನ್ನನ್ನು ಬಂದು ತಲುಪ್ತಾರೆ. ಧೀರದವರು ಹೌದು, ಆದರೆ ತೇಷಾಂ ಶ್ರಮಸ್ಯಾತ್ ನತು ಸೇವಯಾತೆ. ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಸಂಪಾದನೆ ಮಾಡಿ ಆ ಮೂಲಕ ಭಗವಂತನೇ ನಿನ್ನನ್ನು ಪಡೆಯುವ ಮಾರ್ಗ ಏನಿದೆ, ಇದು ಸ್ವಲ್ಪ ವಿಳಂಬ ಅಂತ ಅನಿಸಬಹುದು, ಆದರೆ ಇದರಲ್ಲಿ ಶ್ರಮ ಕಡಿಮೆ. ಒಂದೇ ಇಲ್ಲಿರುವ ವಿಷಯ ಕಾಲದ ದೀರ್ಘತೆ. ಆದರೆ ಯಾರು ಪ್ರಾಣಾಯಾಮ ಇತ್ಯಾದಿಗಳ ಮೂಲಕ ನೀನನ್ನು ತಲುಪ್ತಾರೆ, ಮನಸ್ಸನ್ನು ಗೆದ್ದು ಆ ಬಳಿಕ ಮುಕ್ತಿಯನ್ನು ಪಡೀಲಿಕ್ಕೆ ಹವಣಿಸ್ತಾರೆ, ಅವರಿಗೊಂದು ಸ್ವಲ್ಪ ಬೇಗ ಆಗಬಹುದು, ಆದರೆ ಅವರಿಗೆ ಆ ಸಿಗುವ ಮುಕ್ತಿಯ ಸುಖ ಬಹಳ ಕಡಿಮೆ. ಅದರಿಂದ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತೆಲ್ಲ ಹೇಳ್ತಾರಲ್ಲ, ಜ್ಞಾನದಿಂದ ದೊರೆಯುವ ಸುಖ ಈ ಜಗತ್ತಿನಲ್ಲೂ ಕೂಡ ಜ್ಞಾನದಿಂದ ದೊರೆಯುವ ಸುಖವೂ ಬಹಳ ದೊಡ್ಡದು. ಮತ್ತೆ ಆ ಜ್ಞಾನದಿಂದ ದೊರೆಯುವಂತಹ ಮುಕ್ತಿಯ ಸುಖವೂ ಕೂಡ ಬಹಳ ದೊಡ್ಡದು. ಹೀಗೆ ಆ ಮುಕ್ತಿಯ ಮಹತ್ವ ಇದೆ. ಇಲ್ಲಿ ಹಠಯೋಗದ ಬಲದಿಂದ ಮುಕ್ತಿ ಹೊಂದಿದ ಮುಕ್ತರು ಅಂತ ಹೀಗೊಂದು ವರ್ಣನೆ ಮಾಡಿದ್ದಾರೆ. ಭಕ್ತಿ ಜ್ಞಾನಾದಿಗಳು ಪೂರ್ಣ ಪರಿಪಾಕ ಆಗುವ ತನಕನೇ, ಆಗುವ ಮುನ್ನವೇ ಎಷ್ಟು ಭಕ್ತಿ, ಎಷ್ಟು ಜ್ಞಾನ, ಎಷ್ಟು ವೈರಾಗ್ಯ ಪಕ್ವ ಆಗಬೇಕಾಗಿತ್ತು, ಅದಕ್ಕಿಂತ ಮುಂಚೆಯೇ ಹಠಯೋಗ ಬಲದಿಂದ ಮುಕ್ತಿ ಹೊಂದಿದಂತಹ ಒಬ್ಬ ಮುಕ್ತ ಏನಿರ್ತಾನೆ ಅವನೂ ಕೂಡ ಭಗವಂತನನ್ನ ಕಾಣ್ತಾನೆ, ಭಗವಂತನ ದರ್ಶನ ಸುಖವನ್ನು ಪಡಿತಾನೆ, ಹೌದು. ಆದರೆ ಉತ್ತಮಾಧಿಕಾರಿಗಳಿಗೆ ಏನೊಂದು ಮುಕ್ತಿ ಸುಖ ಸಿಗಬೇಕು, ಜ್ಞಾನವನ್ನ ಗಳಿಸಿ ಆ ಮೂಲಕ ಮುಕ್ತಿಯನ್ನು ಪಡೆಯುವವರು ಏನಿದ್ದಾರೆ ಅವ್ರಿಗೇನು ಮುಕ್ತಿ ಸುಖ ಸಿಗ್ತದಲ್ಲ, ಆದ್ರೆ ಅವನಿಗೆ ಆ ಸುಖಕ್ಕಿಂತ ಇವನಿಗೆ ಸುಖ ಕಡಿಮೆ. ಉತ್ತಮಾಧಿಕಾರಿಗಳು ಮಾತ್ರ ಅಂಥ ಕೇವಲ ಸಾಧಾರಣವಾದಂಥ ಬೇಸಿಕ್ ಮುಕ್ತಿ ಸುಖವನ್ನು ಅವರು ಬಯಸೋದಿಲ್ಲ, ಮತ್ತೆ ಮತ್ತೆ ಕಥಾಶ್ರವಣವನ್ನೇ ಹೆಚ್ಚು ಬಯಸ್ತಾರೆ. ಅವರಿಗೆ ಈ ಸಂಸಾರದಲ್ಲಿದ್ದಾಗಲೂ ಕೂಡ, ಆ ಉತ್ತಮಾಧಿಕಾರಿಗಳಿಗೆ ಸಂಸಾರದಲ್ಲಿದ್ದಾಗಲೂ ಕೂಡ ಶ್ರವಣದಿಂದ, ಬರೀ ಶ್ರವಣ ಅಂದ್ರೆ ತಾವು ಶ್ರವಣ ಮಾಡುವುದು, ಇನ್ನೊಬ್ಬರಿಗೆ ಪ್ರವಚನ ಮಾಡುವುದು, ಇದರಿಂದ ಏನು ಸುಖ ಸಿಗ್ತದಲ್ಲ, ಈ ಸುಖ ಅಂತ ಅನ್ನೋದು ಅಧಮಾಧಿಕಾರಿಗಳಿಗೆ ಏನು ಮೋಕ್ಷ ಸುಖ ಸಿಗಬೇಕೋ ಆ ಅಧಮಾಧಿಕಾರಿಗಳಿಗೆ ಸಿಗುವ ಮೋಕ್ಷ ಸುಖಕ್ಕಿಂತ ಇದು ಹೆಚ್ಚಿಂದೆ. ಅಧಮಾಧಿಕಾರಿಗಳು ಮುಕ್ತಿಗೆ ಹೋಗೇ ಬಿಟ್ಟಿದ್ದಾರೆ, ಉತ್ತಮಾಧಿಕಾರಿಗಳು ಇನ್ನೂ ಮುಕ್ತಿಗೆ ಹೋಗಿಲ್ಲ. ಆದರೆ ಮುಕ್ತಿಗೆ ಹೋಗಿಲ್ಲದೆ ಹೋದರೂ ಕೂಡ ಈ ಸಂಸಾರದಲ್ಲೇ ಅವರು ಅಧಮಾಧಿಕಾರಿಗಳು ಮುಕ್ತಿಯಲ್ಲಿ ಗಳಿಸುವ ಸುಖಕ್ಕಿಂತ ಹೆಚ್ಚಿನ ಸುಖವನ್ನ ಗಳಿಸ್ತಾ ಇದ್ದಾರೆ. ಇನ್ನು ಮುಕ್ತಿಗೆ ಹೋಗಿಬಿಟ್ರೆ ಈ ಉತ್ತಮಾಧಿಕಾರಿಗಳು ಮತ್ತು ಹೆಚ್ಚಿನ ಸುಖವನ್ನೇ ಬಯಸ್ತಾರೆ. ಅದನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ಹೇಳ್ತಾರೆ, ಸಂಪೂರ್ಣೋಪಾಸನಾತ್ ಬ್ರಹ್ಮ ಸಂಪೂರ್ಣಾನಂದ ಭಾಗ್ ಭವೇತ್. ಭಗವಂತನನ್ನು ಪೂರ್ಣವಾಗಿ ಉಪಾಸಿಸುವ ಶಕ್ತಿ ಇರೋದು ಯಾರಿಗೆ? ಅದು ಈ ಚತುರ್ಮುಖ ಬ್ರಹ್ಮನಿಗೆ. ಆದ್ರಿಂದ ಅವನಿಗೆ ಸಂಪೂರ್ಣ ಆನಂದ ಭಾಗ್ ಭವೇತ್, ಮುಕ್ತಿಯಲ್ಲಿ ಸಂಪೂರ್ಣವಾದಂತಹ ಆನಂದ ಆಗ್ತದೆ. ಇನ್ನು ಉಳಿದವರಿಗೆ ಸಂಪೂರ್ಣವಾಗಿ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಉಪಾಸನೆ ಮಾಡುವುದು ಕೇವಲ ನಮಗೆ ಅಪೇಕ್ಷೆ ಬಂತು ನಾವು ಮಾಡಿಬಿಟ್ಟೆವು ಅನ್ನುವಂತಿಲ್ಲ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಯಥಾಶಕ್ತಿ ಅಖಿಲಾನ್ ವೇದಾನ್, ನಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಎಲ್ಲ ಶಾಸ್ತ್ರಗಳನ್ನು ಕೂಡ ಓದಬೇಕು ನಾವು, ಮತ್ತು ಇನ್ನೊಬ್ಬರಿಗೆ ಪ್ರವಚನ ಮಾಡಬೇಕು.
ಹಾಗೆ ಮಾಡಿ ಮುಂದೆ ಅದನ್ನು ಮನನ ಮಾಡಿ ಮುಂದೆ ಧ್ಯಾನ ಮಾಡಬೇಕು. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್. ಹೀಗೆ ಯಥಾಶಕ್ತಿ ನಾವೆಲ್ಲೂ ಕೂಡ ಓದ್ತೇವೆ, ಇಲ್ಲ ಅಂತಲ್ಲ. ಅದಕ್ಕೆ ತಕ್ಕಂತೆ ಮನನವೂ ಮಾಡಿಯೆವು ಮತ್ತು ಉಪಾಸನೆಯನ್ನು ಕೂಡ ಮಾಡಿಯೆವು. ಆದರೆ ತತ್ರ ಅಖಿಲಸ್ಯ ವಿಜ್ಞಪ್ತಿ, ಜೀವಕೋಟಿಯಲ್ಲಿ ಸಾಧಕ ವರ್ಗದಲ್ಲಿ ಅತಿ ಹೆಚ್ಚು ಜ್ಞಾನವನ್ನು ಪಡೆಯುವ ಅಧಿಕಾರ ಇರುವುದೇ ಚತುರ್ಮುಖ ಬ್ರಹ್ಮನಿಗೆ. ಸಮ್ಯಕ್ ಬ್ರಹ್ಮಣ ಏವ ಹಿ ತದನ್ಯೇಷಾಂ ಅಖಿಲ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ. ಉಳಿದವರೆಲ್ಲರಿಗೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ಸರ್ವಜ್ಞತ್ವ ಮತ್ತು ಅವರವರ ಯೋಗ್ಯತೆಗೆ ತಕ್ಕಂತೆ ಆನಂದ ಅಷ್ಟೆ. ಹೀಗೆ ಆನಂದದಲ್ಲಿ ತಾರತಮ್ಯ ಇರಲಿಕ್ಕೂ ಕೂಡ ಜ್ಞಾನದ ತಾರತಮ್ಯವೇ ಕಾರಣ. ಜ್ಞಾನಭಕ್ತಿ ವೈರಾಗ್ಯಗಳಿಂದ ಅತ್ಯಂತ ಶ್ರೇಷ್ಠ ಸ್ಥಾನದಲ್ಲಿರುವಂಥವನು ಅಂದರೆ ಈ ಚತುರ್ಮುಖ ಬ್ರಹ್ಮನೇ. ನಮಗೆ ಭಾಗವತ ತಾತ್ಪರ್ಯ ಇತ್ಯಾದಿ ಕಡೆಗಳಲ್ಲಿ ಭಕ್ತಿಯೋಗಿಗಳು, ಜ್ಞಾನಯೋಗಿಗಳು ಮತ್ತು ಕರ್ಮಯೋಗಿಗಳು ಅಂತ 3 ವಿವರಣೆ ಬರ್ತದೆ. ಅದನ್ನ ಮುಂದೆ ಯಾವಾಗಾದರೂ ನೋಡೋಣ. ಅಲ್ಲಿ ಈ ಭಕ್ತಿಯೋಗಿಗಳು ಅಂದರೆ ದೇವತೆಗಳು, ಜ್ಞಾನಯೋಗಿಗಳು ಅಂದರೆ ಮುನಿಗಳು, ಮತ್ತು ಕರ್ಮಯೋಗಿಗಳು ಅಂದರೆ ನಾವು ಮನುಷ್ಯರು. ಆದರೆ ಒಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಚತುರ್ಮುಖ ಬ್ರಹ್ಮನನ್ನ ತ್ರಿಯೋಗೇಶ್ವರೇಶ್ವರ, ಜ್ಞಾನಯೋಗ, ಭಕ್ತಿಯೋಗ ಮತ್ತು ಕರ್ಮಯೋಗ, ಈ 3 ಯೋಗಗಳು ಎಲ್ಲಿ ಮೇಳೈಸಿವೆ, ಪೂರ್ಣವಾಗಿ ಎಲ್ಲಿ ಮೇಳೈಸಿವೆ ಅಂದರೆ ಅದು ಈ ಚತುರ್ಮುಖ ಬ್ರಹ್ಮನಲ್ಲಿ ಅಂತ ವರ್ಣನೆ ಮಾಡ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಆ ಸಂಗತಿ ಬರ್ತದೆ. ಹೀಗೆ ಪೂರ್ಣವಾದ ಆನಂದ ಪಡೆಯುವ ಶಕ್ತಿ ಇರೋದು ಅವನಿಗೆ. ಉಳಿದವರಿಗೆ ಅಷ್ಟು ಪೂರ್ಣವಾಗಿ ಆನಂದ ಪಡೆಯುವಂಥ ಶಕ್ತಿ ಇರೋದಿಲ್ಲ. ಇವರೆಲ್ಲ ಏನು ಮಾಡ್ತಾರೆ, ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಒಂದಿಷ್ಟು ಸಾಧನೆಯನ್ನು ಮಾಡಿ ಅದಕ್ಕೆ ತಕ್ಕಂತೆ ಮುಕ್ತಿಯನ್ನು ಪಡಿತಾರೆ. ಸಾಧಾರಣ ಜನರಾದವರು ಯಾವ ಮುಕ್ತಿಯನ್ನು ಬಯಸ್ತಾರೆ ಅಂತಹ ಮುಕ್ತಿಯನ್ನು ಶ್ರೇಷ್ಠರಾದವರು ಬಯಸೋದಿಲ್ಲ. ಈ ಜಗತ್ತಿನಲ್ಲಿ ಇನ್ನೂ ಹೆಚ್ಚಿನ ಸುಖ ಇರ್ತದೆ ಅವ್ರಿಗೆ. ಆದ್ದರಿಂದ ನಿತ್ಯವಾದ ಮೋಕ್ಷ ಸುಖವನ್ನೂ ಬಯಸೋದಿಲ್ಲ. ಅಂದರೆ ನಿತ್ಯವಾದ ಮೋಕ್ಷ ಸುಖಕ್ಕಿಂತ ಅನಿತ್ಯವಾದಂತಹ ಈ ಜಾಗತಿಕ ಸುಖ, ಭೌತಿಕ ಸುಖ ಅವರಿಗೆ ದೊಡ್ಡದಾಗ್ತದೇನೋ ಅಂತ ಹಾಗರ್ಥ ಅಲ್ಲ. ನಿತ್ಯವಾದ ಮೋಕ್ಷ ಸುಖವನ್ನು ಬಯಸುವುದಿಲ್ಲ ಅಂದರೆ ತಮಗೆ ಯೋಗ್ಯವಾದ ನಿತ್ಯವಾದ ಮೋಕ್ಷ ಸುಖವನ್ನು ಅವರು ಬಯಸ್ತಾರೆ. ಆದರೆ ತಮ್ಮ ಯೋಗ್ಯತೆಗಿಂತ ಕಡಿಮೆ ಯೋಗ್ಯತೆಯಲ್ಲಿರುವಂತಹ ಕೆಲವು ಜನ ಸಾಧಕರೇನಿದ್ದಾರೆ, ಅವರು ಪಡೆಯುವಂತಹ ನಿತ್ಯವಾದ ಮೋಕ್ಷ ಸುಖವನ್ನು ಈ ಉತ್ತಮರು ಬಯಸೋದಿಲ್ಲ. ಆ ಅಧಮರು ಪಡೆಯಬಹುದಾದಂತಹ ಮೋಕ್ಷ ಸುಖ ಅವರಿಗೆ, ಉತ್ತಮರಿಗೆ ಈ ಜಗತ್ತಿನಲ್ಲೇ ಸಿಕ್ಕಿಬಿಡುತ್ತದೆ. ಅದನ್ನ ಭಾಗವತ ತಾತ್ಪರ್ಯದಲ್ಲಿ ಬೇರೆ ಬೇರೆ ಪ್ರಸಂಗಗಳಲ್ಲಿ ಹೇಳಿದ್ದಾರೆ. ನಮಗೆ ದೃಢವಾಗಿ ಪರೋಕ್ಷ ಜ್ಞಾನ ಬಂದಾದ ಮೇಲೆ ಮುಂದೆ ಮಾನಸಾಪರೋಕ್ಷ ಆಗಬೇಕು. ಮಾನಸಾಪರೋಕ್ಷ ಆದಮೇಲೆ ಸ್ವರೂಪಾಪರೋಕ್ಷ ಆಗಬೇಕು. ಆ ಸ್ವರೂಪಾಪರೋಕ್ಷ ಆದಾಗ ಸ್ವರೂಪ ಜ್ಞಾನತಃ ಸಮ್ಯಕ್ ರಥಿರ್ ವಿಷ್ಣು ಕಥಾಸುಚ. ಸ್ವರೂಪ ಅಪರೋಕ್ಷ ಆದಮೇಲೆ ಭಗವಂತನ ಕಥೆಯ ಅಂದರೆ ಭಗವಂತನ ತತ್ವಗಳ ಕುರಿತಾದ ಶ್ರವಣದಲ್ಲಿ ವಾಸ್ತವಿಕವಾದ ಆಸಕ್ತಿ ಮತ್ತು ಪ್ರವಚನದಲ್ಲಿ ಆಸಕ್ತಿ, ಮತ್ತು ಆಸಕ್ತಿ ಮಾತ್ರ ಅಲ್ಲ, ಅಧಿಕಾರ ಕೂಡ. ನಾನು ಅದನ್ನು ಹೀಗೆ ಅಂದ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತೇನೆ. ನಮಗೆಲ್ಲರಿಗೂ ಈಗ ಒಂದು ಶ್ರವಣದಲ್ಲಿ ಒಂದು ಸ್ವಲ್ಪ ಅಧಿಕಾರ ಇದೆ, ಪಾಠ ಹೇಳೋದ್ರಲ್ಲಿ ಒಂದು ಸ್ವಲ್ಪ ಇದೆ, ಹೇಳ್ತಾ ಇದ್ದೇವೆ. ಆದರೂ ನಮ್ಮಂಥ ಸಾಧಾರಣರಿಗೂ ಕೂಡ ಶ್ರವಣ ಮಾಡುವುದರಲ್ಲಿ ಮತ್ತು ಪಾಠ ಮಾಡುವುದರಲ್ಲಿ ಸಮ್ಯಕ್ ಆಸಕ್ತಿ ಬರುವುದು ಯಾವಾಗ ಅಂದರೆ ಈಗಿರುವ ದೃಢವಾದ ಪರೋಕ್ಷ ಅನುಭವ, ಪರೋಕ್ಷ ಜ್ಞಾನವನ್ನು, ಶಾಸ್ತ್ರದಿಂದ ಜನ್ಯವಾದ ಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿ ಇದನ್ನು ದಾಟಿ ಮಾನಸಾಪರೋಕ್ಷವನ್ನು ಪಡೆದು ಮುಂದೆ ಸ್ವರೂಪಾಪರೋಕ್ಷವನ್ನು ಪಡೆದಾಗಲೇ ಸ್ವರೂಪ ಜ್ಞಾನತಃ ಸಮ್ಯಕ್ ರತಿರ್ ವಿಷ್ಣು ಕಥಾಸುಚ. ಆ ಸ್ವರೂಪ ಜ್ಞಾನವನ್ನು ಪಡೆದಾಗ ಭಗವಂತನ ಕುರಿತಾಗಿ ಮತ್ತಷ್ಟು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಇನ್ನೊಬ್ಬರಿಗೆ ಪ್ರವಚನ ಮಾಡಬೇಕು ಅಂತ ವಾಸ್ತವಿಕವಾದ ಆಸಕ್ತಿ ಬರುವುದು ಆವಾಗ. ಅದಕ್ಕಾಗಿಯೇ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅಧ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಮನ್ವತೆ ಸದಾ ಧ್ಯಾಯಂತಿ ಚ ಯಥಾಯೋಗಂ ಅಂತ.
ಶ್ರವಣ ಮನನ ಧ್ಯಾನಗಳಿಗೆ ಅಷ್ಟೊಂದು ಮಹತ್ವ ಇರೋದ್ರಿಂದ ಮತ್ತು ಆ ಯೋಗ್ಯತಾನುಗುಣವಾಗಿ ಹೆಚ್ಚು ಹೆಚ್ಚಿನ ಜ್ಞಾನ, ಹೆಚ್ಚು ಹೆಚ್ಚಿನ ಭಕ್ತಿ ವೈರಾಗ್ಯಾದಿಗಳನ್ನು ಗಳಿಸಿ ಹೆಚ್ಚು ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇರೋದರಿಂದ, ಆ ದೇವತೆಗಳಿಗೆ ಸಾಧ್ಯ ಇರೋದರಿಂದ ಅವರು ಇವತ್ತಿಗೂ ಕೂಡ ಶ್ರವಣ ಮಾಡ್ತಾನೇ ಇದ್ದಾರೆ. ಅಧ್ಯಾಪಿಕೆಯನ್ನು ದೇವಾದ್ಯಾಹ ಶೃಣ್ವತೆ, ಶ್ರವಣ ಮಾಡ್ತಾರೆ. ಮನ್ವತೆ, ಮನನ ಕೂಡ ಮಾಡ್ತಾರೆ. ಯುಕ್ತಿ ಅನುಸಂಧಾನಗಳನ್ನು ಮಾಡ್ಕೋತಾನೆ ಇರ್ತಾರೆ ಅವರು. ಧ್ಯಾಯಂತಿ ಚ ಯಥಾಯೋಗಂ, ಭಗವಂತನನ್ನು ಮತ್ತೆ ಮತ್ತೆ ನಾನಾ ರೀತಿಯಿಂದ ಧ್ಯಾನಿಸ್ತಾ ಇರ್ತಾರೆ ಕೂಡ. ಹೀಗೆ ಅದಕ್ಕೆ ಮಹತ್ವ ಇದೆ. ಅಲ್ಲಿ ಭಕ್ತಿ ಜ್ಞಾನಾದಿಗಳು ಪೂರ್ಣ ಪಕ್ವವಾಗುವ ಮುಂಚೆನೆ ಅಂತ ಬಂದಿದೆಯಲ್ಲ, ಅದಕ್ಕೊಂದು ಹೀಗೆ ಅರ್ಥ ಇದೆ. ಇನ್ನೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿದೆ, ಕ್ಷಣಾರ್ಧೇನಾಪಿ ತುಲಯೇ ನ ಸ್ವರ್ಗಂ ನಾ ಪುನರ್ಭವಂ ಭಗವತ್ ಸಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ ಅಂತ. ಇಲ್ಲೊಂದು ಹೀಗೊಂದು ಶಬ್ದ ಶ್ಲೋಕದಲ್ಲಿದೆ, ಅದನ್ನು ನಾನು ಹೇಳುವುದನ್ನು ಮರ್ತಿದ್ದೆ. ಕಿಂಚ ಅನ್ಯದರ್ಪಿತ ಭಯಂ ಭ್ರುವಃ ಉನ್ನಯೈಸ್ತೆ ಅಂತ. ಇವರಿಗೆ, ಈ ಶ್ರೇಷ್ಠ ಅಧಿಕಾರಿಗಳಿಗೆ ಈ ನಿತ್ಯವಾದಂತಹ ಮೋಕ್ಷ ಸುಖವೂ ಬೇಡ. ಅವರು ಸಂಸಾರದಲ್ಲಿದ್ದಾಗಲೇ ಇನ್ನೂ ಹೆಚ್ಚಿನ ಸುಖವನ್ನು ಅನುಭವಿಸ್ತಾ ಇರ್ತಾರೆ. ಮೋಕ್ಷ ಸುಖವೇ ಬೇಡ ಅಂತ ಅಂದಮೇಲೆ ಇಂಥ ಅನಿತ್ಯವಾದಂತಹ ಸ್ವರ್ಗಾದಿ ಕ್ಷುದ್ರ ಸುಖವನ್ನು ಯಾಕೆ ಅನುಭವಿಸ್ತಾರೆ ಅವರು ಅಂತಿದೆ ಅಲ್ಲಿ ಆ ಸ್ವರ್ಗಾದಿ ಸುಖ ಎಂಥದ್ದು, ಸ್ವರ್ಗಾದಿ ಲೋಕಗಳು ಎಂಥದ್ದು ಅಂದ್ರೆ ಭಗವಂತನ ಒಂದು ಹುಬ್ಬಿನ ಕುಣಿತದಿಂದ ನಶ್ವರ ಹಾಳಾಗಿ ಹೋಗುವಂಥ ಸ್ವರ್ಗಾದಿ ಸುಖ ಅಂತ. ಭಗವಂತ ಒಂದು ಬಾರಿ ಅಪೇಕ್ಷೆ ಪಟ್ರೆ, ಒಂದು ಬಾರಿ ಇಚ್ಛೆ ಪಟ್ರೆ, ಒಂದು ಬಾರಿ ಹುಬ್ಬನ್ನು ಕೊಂಕಿಸಿದ್ರೆ ಈ ಜಗತ್ತಿನಲ್ಲಿ ಏನೆಲ್ಲ ನಡೆದು ಹೋಗ್ಬೋದು. ಯಾರೋ ಒಂದು ಪದವಿಯಲ್ಲಿದ್ದವ್ರು ಕೆಳಗಿಳಿಬಹುದು, ಇನ್ನು ಕೆಳಗಿದ್ದವ್ರು ಯಾರೋ ಮೇಲೆ ಹೋಗ್ಬೋದು, ಹೀಗೆಲ್ಲ ಆಗ್ತಿರ್ತದೆ. ಆದ್ರಿಂದ ಮೋಕ್ಷವನ್ನೇ ಬಯಸೋದಿಲ್ಲ. ತಮ್ಮ ಸಾಧನೆ ಪೂರ್ಣ ಪಕ್ವ ಆಗುವ ತನಕ ಅವ್ರು ಮೋಕ್ಷವನ್ನೇ ಬಯಸೋದಿಲ್ಲ. ಇಲ್ಲೇ ಹೆಚ್ಚಿನ ಸಾಧನೆ ಮಾಡ್ತಾ ಇರ್ತಾರೆ. ಸಮ್ಯಕ್ ಸ್ವರೂಪಸ್ಯ ಅವ್ಯಕ್ತಿ ಅಭಾವೋ ಜನನಸ್ಯವ ಅಲ್ಪಯತ್ನ ತಥೋ ವೃದ್ಧಿ ಹೇತೋ ಸತ್ಸಂಗತಿರುವರ ಅಂತ ಭಾಗವತ ತಾತ್ಪರ್ಯ. ಇನ್ನೊಂದು ಕಡೆ ನಾವು ಪೂರ್ಣವಾಗಿ ಪ್ರಯತ್ನ ಪಡದೆ ಹೋದ್ರೆ ಸಮ್ಯಕ್ ಸ್ವರೂಪಸ್ಯ ಅವ್ಯಕ್ತಿ, ನಮ್ಮ ಸ್ವರೂಪ ಅರಳದೆ ಹೋಗಬಹುದು. ಭಕ್ತಿ ಜ್ಞಾನಾದಿಗಳು ಪೂರ್ಣ ಪರಿಪಕ್ವ ಆಗುವ ತನಕ ಆಗುವ ಮುನ್ನ ಅಂತಿದೆಯಲ್ಲ, ಪುರಾಣಿಕಾಚಾರ ಆ ಥರ ಹೇಳಿರುವುದಕ್ಕೆ ಅದೇ ಅರ್ಥ. ಭಾಗವತ ತಾತ್ಪರ್ಯದಲ್ಲಿ ಒಂದೆರಡು ಕಡೆ ಬೇರೆ ಬೇರೆ ಕಡೆ ಬಂದಿರುವ ವಿಷಯಗಳನ್ನು ಒಂದೇ ಕಡೆ ಅವರು ಸೇರಿಸಿ ಹೇಳ್ತಾ ಇದ್ದಾರೆ ಅಂತ ನನಗೆ ಅನಿಸೋದು. ಹೀಗೆ ಅಲ್ಪಯತ್ನ ಮಾಡಿದರೆ ಆವಾಗ ನಮ್ಮ ಸ್ವರೂಪ ಪೂರ್ಣವಾಗಿ ಅಭಿವ್ಯಕ್ತ ಆಗದೆ ಹೋಗ್ಬೋದು. ಅಭಾವೋ ಜನನಸ್ಯವ, ಜನನ ಮರಣಗಳಿಂದ ಜಸ್ಟ್ ಎಸ್ಕೇಪ್ ಅಷ್ಟೇ, ಹೆಚ್ಚಿನ ಸಾಧನೆ ಏನಲ್ಲ, ಜಸ್ಟ್ ಪಾಸ್ ಔಟ್ ಅಂತಾರಲ್ಲ ಆ ಥರ. ವಿಶೇಷ ಸಾಧನೆ ಏನೂ ಇಲ್ಲ. ಆ ವಿಶೇಷ ಸಾಧನೆ, ವಿಶೇಷ ಮುಕ್ತಿ ಆಗಬೇಕಂತಾದ್ರೆ ಜಸ್ಟ್ ಜನನ ಮರಣಾದಿಗಳಿಂದ ನಾವು ಪಾಸ್ ಆದರೆ ಸಾಕಾಗೋದಿಲ್ಲ, ಅದರಲ್ಲಿ ವಿಶೇಷ ಸಾಧನೆ ಮಾಡಬೇಕಾಗ್ತದೆ. ಕ್ಷಣಾರ್ಧೇನಾಪಿ ಸುಲತ್ತುರಿಯೇ ನಸ್ವರ್ಗಂ ನಾ ಪುನರ್ಭವಂ. ಭಗವಂತನ ಭಕ್ತರ ಸಂಘವೂ ಕೂಡ ಅಷ್ಟು ಮಹತ್ವದ್ದು. ಈ ಭಗವಂತನ ಭಕ್ತರ ಸಂಘದ ಮುಂದೆ ನನಗೆ ಮೋಕ್ಷವೂ ಬೇಡ, ಹಾಗೆ ಸ್ವರ್ಗವೂ ಬೇಡ ಅಂತ ಆ ಶ್ಲೋಕ ಹೇಳ್ತದೆ, ಭಾಗವತ ತಾತ್ಪರ್ಯದ ಶ್ಲೋಕ. ಅಥ ಸತ್ಸಂಗತಿರುವರ, ಸಜ್ಜನದ ಜೊತೆ ನಾವಿದ್ದರೆ ಅದರಿಂದ ನಮಗಿಷ್ಟು ಲಾಭ ಇದೆ. ನಮ್ಮ ಜ್ಞಾನ ದೃಢ ಆದ್ಮೇಲೂ ಕೂಡ, ಮಾನಸಾಪರೋಕ್ಷ ಸ್ವರೂಪಾಪರೋಕ್ಷಗಳೆಲ್ಲ ಬಂದಾದ್ಮೇಲೂ ಕೂಡ ಮತ್ತೂ ಸತ್ಸಂಗತಿ ಮಾಡಿದಾಗ ಹೆಚ್ಚಿನ ಜ್ಞಾನ ನಮಗಾಗ್ತದೆ, ಮತ್ತು ನಮ್ಮ ಜ್ಞಾನದ ಲಾಭ ಇನ್ನೊಬ್ಬರಿಗೂ ಕೂಡ ನಾವು ಪಾಠ ಪ್ರವಚನ ಮಾಡಿದಾಗ ಆಗ್ತದೆ. ಅದಕ್ಕಾಗಿ ಮರ್ತ್ಯಾನಾಂ ಕಿಮುತಾಶಿಷ ಅಂತ ಆ ಶ್ಲೋಕ ಹೇಳ್ತದೆ. ಮರ್ತ್ಯರು, ಸತ್ತು ಹೋಗುವಂಥ ಮನುಷ್ಯರಿವರು ಅಂತ. ಮರ್ತ್ಯ ಅನ್ನೋ ಶಬ್ದ ಪ್ರಯೋಗ ಮಾಡುವ ಮೂಲಕ ಒಂದಲ್ಲ ಒಂದು ದಿವಸ ಹಾಳಾಗಿ ಹೋಗುವಂಥ ಲೋಕದಲ್ಲಿ ನೀವು ಬದುಕಿದ್ದೀರಿ. ಹುಟ್ಟಿ 70-80 ವರ್ಷ ಬದುಕಿ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥ ದೇಹದಲ್ಲಿ ನೀವು ಬದ್ಧರಾಗಿದ್ದೀರಿ. ಇಂಥವರ ಆಶಿಷಃ, ಆಸೆಗಳು ತುಂಬ ಕ್ಷುದ್ರವಾದಂಥ ಆಸೆಗಳು. ಇದನ್ನ ಯಾಕೆ ಇಟ್ಕೊಂಡು ಬದುಕಬೇಕು ನಾನು? ನನಗೆ ಸ್ವರ್ಗವೇ ಬೇಡ, ಮುಕ್ತಿಯೇ ಬೇಡ ಅಂತಾದಾಗ ನಶ್ವರವಾದ ಲೋಕದಲ್ಲಿ, ನಶ್ವರಾದ ದೇಹದಲ್ಲಿ ಬದ್ಧರಾದಂಥ ಈ ಕ್ಷುಲ್ಲಕವಾದಂಥ ಆಸೆಗಳನ್ನು ಕಟ್ಟಿಕೊಂಡು ನನಗೇನಾಗಬೇಕಾಗಿದೆ? ಸತ್ತು ಹೋಗುವವರ ಆಸೆಗಳು
ಅವರು ಸತ್ತು ಹೋದಾಗ ಆಸೆಗಳು ಕೂಡ ಸತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತವೆ, ಬೆಂಕಿಯಲ್ಲಿ ಬೆಂಕಿಯಾಗಿ ಹೋಗ್ತವೆ. ಅವನ್ನ ಯಾಕೆ ನಾವು ಬಯಸಬೇಕು ಅಂತ ಅಲ್ಲಿ ಬರ್ತದೆ. ಅದಕ್ಕಾಗಿ ಈ 79ನೇ ಶ್ಲೋಕವನ್ನು ನಾವು ಓದಿದಾಗ ಜ್ಞಾನ ಭಕ್ತಿ ವೈರಾಗ್ಯಗಳ ಸಂಪಾದನೆ ಎಷ್ಟು ಮಹತ್ವದ್ದು, ಮತ್ತೆ ಕೇವಲ ಕರ್ಮದಿಂದ ಕರ್ಮಣ ತ್ವಧಮ ಪ್ರೋಕ್ತ ಪ್ರಸಾದ ಶ್ರವಣಾದಿಭಿ ಮಧ್ಯಮ ಜ್ಞಾನ ಸಂಪತ್ಯ ಪ್ರಸಾದಸ್ತು ಉತ್ತಮೋ ಮತಃ. ಕರ್ಮ ಮಾಡಿದಾಗ ಭಗವಂತನ ಅನುಗ್ರಹ ಆಗ್ತದೆ, ಇಲ್ಲ ಅಂತಲ್ಲ, ಅದರದ್ದು ಕಡಿಮೆ ದರ್ಜೆಯ ಅನುಗ್ರಹ. ಇನ್ನು ಶ್ರವಣಾದಿಗಳನ್ನು ಮಾಡಿದಾಗ ಅದು ಮಧ್ಯಮ ದರ್ಜೆಯ ಅನುಗ್ರಹ. ಶ್ರವಣಾದಿಗಳನ್ನು ಮಾಡಿದರೆ ಆದರೆ ಬರಬೇಕಾದಷ್ಟು ಜ್ಞಾನ ಬರಲಿಲ್ಲ, ಅದರಿಂದ ಅದು ಮಧ್ಯಮ ದರ್ಜೆಯ ಅನುಗ್ರಹ. ಶ್ರವಣ ಮನನ ಪ್ರವಚನ ಧ್ಯಾನಾದಿಗಳನ್ನು ಮಾಡಿ ಜ್ಞಾನ ಬಂದರೆ ಅದು ಉತ್ತಮ ದರ್ಜೆಯ ಅನುಗ್ರಹದಿಂದ ಭಗವಂತನ ಅನುಗ್ರಹಕ್ಕೆ ಕಾರಣ ಆಗ್ತದೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ಹೇಳ್ತಾರೆ. ಅದರಿಂದ ಯಥಾಶಕ್ತಿ ಎಷ್ಟು ಸಾಧ್ಯವೋ ಅಷ್ಟು ಶ್ರವಣ ಮಾಡಬೇಕು, ಪ್ರವಚನ ಪಾಠ ಪ್ರವಚನ ಇತ್ಯಾದಿಗಳನ್ನು ಕೂಡ ಮಾಡಲೇಬೇಕು. ಅದರಿಂದಲೇ ನಮ್ಮ ಸ್ವರೂಪ ಎಷ್ಟೆಷ್ಟು ಅರಳಬೇಕೋ ಅಷ್ಟು ಅರಳಲಿಕ್ಕೆ ಸಾಧ್ಯ. ಮತ್ತೆ ಮುಕ್ತಿಯಲ್ಲಿ ವಿಶೇಷವಾದಂಥ ಸುಖವೂ ಸಿಗಲಿಕ್ಕೆ ಸಾಧ್ಯ ಅನ್ನೋದನ್ನ ಈ 279ನೇ ಶ್ಲೋಕದಲ್ಲಿ ನಾವು ತಿಳ್ಕೋಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.